ಬೆಂಗಳೂರಿನ ಬ್ಯಾಚುಲರ್ಸ್ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಈ ಸುದ್ದಿಯನ್ನ ನೋಡಿದ ಮೇಲೆ ಎಚ್ಚೆತ್ತುಕೊಳ್ಳದಿದ್ರೆ ನಿಮ್ಮ ಕತೆ ಅಷ್ಟೇ. ಸುದ್ದಿ ನೋಡಿದ್ರೆ ಬಚಾವ್ ಆಗ್ತೀರಿ, ಇಲ್ಲದಿದ್ರೆ ಖಾಲಿ ಆಗ್ತೀರಿ. ಮೋಜಿಗಾಗಿ ಆನ್ಲೈನ್ ನಲ್ಲಿ ಹುಡುಗಿಯನ್ನ ಬುಕ್ ಮಾಡ್ತೀರಾ, ಅಪ್ಪಿತಪ್ಪಿ ಹನಿ ನಂಬಿ ಹೋದ್ರೆ ನೀವು ಟ್ರ್ಯಾಪ್ ಆಗ್ತೀರಾ. ನೋಡಿ, ಟೆಲಿಗ್ರಾಮ್ ಮೂಲಕ ಸ್ವೀಟಿ ನಂಬಿ ಹೋಗಿದ್ದವನ ವಸೂಲಿಯನ್ನ ಮಾಡಲಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಬಳಿ ಕಾಸನ್ನ ಕಿತ್ತಿದ್ದಾಳೆ ಹನಿ. ಕಾಸು ಕಿತ್ತ ಸುಮಲತಾ, ಸ್ವೀಟಿ, ಮಂಜುನಾಥ್, ಲೋಕೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಟೆಲಿಗ್ರಾಮ್ನಲ್ಲಿ ಎಸ್ಕಾರ್ಟ್ ಗ್ರೂಪ್ನಲ್ಲಿ ಹುಡುಗಿಯ ಪರಿಚಯ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಡೀಲ್ ಮಾಡ್ತಾರೆ ಅಂತ ಹೇಳಿ. ನೋಡಿ, 20,000ಕ್ಕೆ ಡೀಲ್ ಕುದುರಿಸಿದಂತಹ ಸಾಫ್ಟ್ವೇರ್ ಇಂಜಿನಿಯರ್ ಡಿಸೆಂಬರ್ 1ಕ್ಕೆ ಟೆಲಿಗ್ರಾಮ್ ಮೂಲಕ ಅನ್ನಪೂರ್ಣೇಶ್ವರಿ ನಗರಕ್ಕೆ ಲೊಕೇಶನ್ ಹನಿ ಹಾಕಿದ್ದಂತಹ ಲೊಕೇಶನ್ಗೆ ಯುವಕ ಹೋಗಿದ್ದಾನೆ. ಮನೆಯೊಂದಕ್ಕೆ ಕರೆದುಕೊಂಡು ಹೋಗಿ ಬಟ್ಟೆ ಬಿಚ್ಚು ಅಂತ ಅಂದಿದ್ದಂತಹ ಹನಿ ಇದ್ದಕ್ಕಿದ್ದಂತೆ ಯುವಕನ ಮೊಬೈಲ್ ಕಿತ್ಕೊಂಡು ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. 1 ಲಕ್ಷ ಕೊಡದೇ ಇದ್ರೆ ನಮ್ಮ ಕಡೆಯವರನ್ನ ಕರೆಸಿ ಹೊಡೆಸ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾರೆ. ನೋಡಿ ಯಾವ ರೀತಿಯಾಗಿ ಇದ್ದಾರೆ ಸ್ವೀಟಿಗಳು, ಹನಿಗಳು. ಇವ್ರು ಮುಸುಡಿಗಳು ನೋಡಿದ್ರೆ ತಿನ್ನೋಕ್ಕೂ ಮನ್ಸು ಬರೋದಿಲ್ಲ, ಹಂಗಿದಾವೆ. ಇವ್ರು ನಂಬ್ಕೊಂಡು ಅದು ಹೆಂಗೆ ಹೋಗ್ತಾರೋ ಏನೋ. ಮೊಬೈಲ್ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಯುವಕ ಬಂದಿದ್ದಾನೆ. ಅದಾಗಿ 19 ದಿನಕ್ಕೆ ಮತ್ತೊಂದು ಹುಡುಗಿ ಸೆಲೆಕ್ಟ್ ಮಾಡಿದಂತಹ ಯುವಕ ಡಿಸೆಂಬರ್ 20ಕ್ಕೆ ಸ್ವೀಟಿ ಹೆಸರಿನಲ್ಲಿ ಟೆಲಿಗ್ರಾಮ್ ಮೂಲಕ ಈ ಮೆಸೇಜ್ ಅನ್ನ ಮಾಡಿದ್ದಾರೆ. ಇಲ್ಲೂ ಕೂಡ 20,000ಕ್ಕೆ ಡೀಲ್ ಅನ್ನ ಕುದುರಿಸಿದಂತಹ ಸಾಫ್ಟ್ವೇರ್. ಆರ್ಆರ್ ನಗರದ ಮನೆಯ ಲೊಕೇಶನ್ ಕಳುಹಿಸಿದಂತಹ ಸ್ವೀಟಿ ಸಾಯಿಬಾಬಾ ದೇವಸ್ಥಾನದ ಬಳಿ ಗಾಡಿ ನಿಲ್ಲಿಸಿ ಹೋಗಿದ್ದಂತಹ ಯುವಕ ಅಲ್ಲಿ ಈ ಮೊದಲು ವಂಚಿಸಿದಂತಹ ಯುವತಿಯ ಜೊತೆ ಮತ್ತೊಬ್ಬ ಯುವತಿ ಇದ್ಲಂತೆ. ಆಗ 3 ಹುಡುಗರ ಜೊತೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಲಾಕ್ ಆಗಿದ್ದಾನೆ. ಆ ಸಂದರ್ಭದಲ್ಲಿ 20,000ವನ್ನ ಕಿತ್ಕೊಂಡು ಅವಾಚ್ಯವಾಗಿ ನಿಂದಿಸಿ ಆರೋಪಿಗಳಿಂದ ಹಲ್ಲೆ ಕೂಡ ಆಗಿದೆ. 1 ಲಕ್ಷ ಕೊಡು, ಇಲ್ಲದೆ ಹೋದ್ರೆ ಸಾಯಿಸ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರಂತೆ. ಆ ಬಳಿಕ ಯುವಕನನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳಾಗಿದೆ. ಸ್ಥಳೀಯರ ಸಹಾಯದಿಂದ ಪೊಲೀಸರಿಗೆ ಯುವಕ ಮಾಹಿತಿಯನ್ನ ನೀಡಿದ್ದಾನೆ. ಚಟಕ್ಕೆ ಬಿದ್ದರೆ ಈ ರೀತಿಯಾಗಿ ಆಗೋದು. ಚಟಗಳಿದೆಯಲ್ಲ, ಆ ಚಟಕ್ಕೆ ಈ ರೀತಿಯಾಗಿ ಬಲಿಯಾಗಬೇಕಾಗತ್ತಷ್ಟೇ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ನೇರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವ. ನೋಡಿ, ಬ್ಯಾಚುಲರ್ಸ್ಗಳು ಈ ಒಂದು ಸುದ್ದಿಯನ್ನು ಮಿಸ್ ಮಾಡದೆ ನೋಡಬೇಕು. ಮತ್ತು ಈ ಚಟಗಳಿರುತ್ತಲ್ಲ, ಹೆಣ್ಮಕ್ಳು ಚಟಗಳು, ಅದನ್ನು ಈ ಸುದ್ದಿಯನ್ನು ನೋಡಿ ಆದರೂ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ತಮ್ಮ ಚಟವನ್ನು ಬಿಟ್ಟರೆ ಒಳಿತು. ಇಲ್ಲಾಂದರೆ ನಿಮ್ಮ ಮಾನ ಮರ್ಯಾದೆ ನೀವೇ ಹರಾಜು ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ದುಡ್ಡು ನೀವೇ ಕೊಟ್ಟು ನಿಮ್ಮ ಮರ್ಯಾದೆಯನ್ನು ನೀವೇ ಕಳ್ಕೊಳ್ಬೇಕಾಗತ್ತೆ. ಕಾಸು ಕಿತ್ಕೊಂಡಿದ್ದಾರೆ ಸುಮಲತಾ ಮತ್ತು ಸ್ವೀಟಿ, ಮಂಜುನಾಥ್. ಮೊದಲಿಗೆ ಒಮ್ಮೆ ನೋಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿ ಹೋಗ್ತಾನೆ. ಆಗ ಯಾವಾಗ ನಾನು ಒಂದು ಕೆಡ್ಡಾಕೆ ಬೆದ್ದಿದ್ದೀನಿ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಎಸ್ಕೇಪ್ ಆಗಿ ಬರ್ತಾನೆ ಮೊಬೈಲನ್ನು ಬಿಟ್ಟು. ಅದಾಗಿ ಸ್ವಲ್ಪ ದಿನಗಳ ನಂತರ ಮತ್ತೆ ಅದೇ ರಾಗ, ಅದೇ ಹಾಡು, ಅದೇ ಚಾಳಿಯನ್ನು ಮುಂದುವರಿಸಿದ್ದಾನೆ. ಮತ್ತೆ ಅದೇ ಗ್ರೂಪ್ನ ಹುಡುಗಿಯ ಕೈಲಿ ಸಿಕ್ಕಾಕೊಂಡಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ಅಜಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ನೋಡಿ, ಈ ಯುವಕರು ಚಟಕ್ಕೆ ಬಿದ್ದರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಜಸ್ಟ್ ಎನ್ ಎಕ್ಸಾಂಪಲ್ ಅಲ್ವಾ? ಖಂಡಿತವಾಗ್ಲೂ ರಮ್ಯಾ, ನೀವು ಹೇಳಿ ಸತ್ಯ. ಯಾಕಂದ್ರೆ ಇಲ್ಲಿ ಹನಿ ಟ್ರ್ಯಾಪ್ ಮಾಡುವಂತ ಸಂಖ್ಯೆ ಬೆಂಗಳೂರಿನಲ್ಲಿ ಜಾಸ್ತಿನೇ ಆಗ್ತಾ ಇದೆ. ಯಾಕಂದ್ರೆ ಸುಲಭವಾಗಿ ಹಣ ಮಾಡುವಂತ ದುರುದ್ದೇಶದಿಂದಾಗಿ ಈ ರೀತಿಯಾಗಿ ಟೆಲಿಗ್ರಾಮ್ಗಳಲ್ಲಿ ಫೇಕ್ ಆದಂತ ಒಂದು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಯುವತಿಯರು ಸಿಗ್ತಾರೆ ಅಂತಾನು ಕೂಡ ಒಂದ್ ರೀತಿ ಏನೋ ಆ ಹುಡುಗರಿಗೂ ಕೂಡ ಮೆಸೇಜ್ ಮಾಡ್ತಾರೆ. ನಮ್ದಂತ ಕೆಲವೊಬ್ರು ಏನ್ ಮಾಡ್ತಾರೆ, ಅಲ್ಲಿಂದ ಅಂದ್ರೆ ಅವ್ರು ಕೊಡುವಂತ ಅಡ್ರೆಸ್ಸಿಗೆ ಅವರು ಏನೋ ಬ್ಲೈಂಡ್ ಆಗಿ ನಂಬಿ ಅಲ್ಲಿಗೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಅವರಿಗೆ ಅಂದ್ರೆ ಒಬ್ಬ ಯುವಕನಿಗೂ ಕೂಡ ಇದೇ ರೀತಿಯಾಗಿ 20,000 ಕೊಡು ನೀನು ಅಂತ ಹೇಳಿ ಕರ್ಸ್ಕೊಂಡಿದ್ದಾರೆ. ಆನಂತರ ಆತ ಕಂಪ್ಲೀಟ್ ಆಗಿ ಆತನನ್ನ ಏನು
ಕತ್ತಲೆಗೊಳಿಸಿ ಅನಂತರ ನೀನು 1 ಲಕ್ಷ ಹಣವನ್ನ ಕೊಡ್ಬೇಕು, ಇಲ್ಲ ಅಂದ್ರೆ ನಿನಗೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಮತ್ತೆ ಅವರ ಗ್ಯಾಂಗ್ ಏನಿದೆ ಅದನ್ನ ಕರ್ಕೊಂಡ್ಬಂದು ಮಾತ್ರ ಹಲ್ಲೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಈತನೇ 2 ಬಾರಿ ಕೂಡ ಇದೇ ರೀತಿಯಾಗಿ ವಂಚನೆಗೆ ಒಳಗಾಗಿರೋದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಎರಡು ಕೂಡ ಏನೋ ಒಂದೇ ಗ್ಯಾಂಗ್ ಅಂತ ಗೊತ್ತಾಗಿ ಈಗಾಗಲೇ ಆರ್ ಆರ್ ನಗರ ಪೊಲೀಸರು ಕೂಡ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.